ನೋಡಿದ್ರೆ ಭಯ ಆಗ್ತಿದೆ. ಹೆಂಗ್ ಗೊತ್ತಾ, ಅವಣ್ಣ ಆಫ್ ರೋಡಿಂಗ್ ಮಾಡ್ಕೊಂಡು ಹಿಂಗೆ ಎದ್ಕೊಂಡ್ ಬರ್ತಿದ್ದಾರೆ, ಇವನ್ ಮೇನ್ ರೋಡಲ್ಲಿ ಕ್ರಾಸ್ ಮಾಡ್ತಾನೆ ರೋಡು ಆ ಥರ ಅಂತ ಡೌನ್ ರೋಡಲ್ಲಿ ನಮ್ ಚಂದು ಏನು ಮಾತಾಡಲ್ಲ, ಅವನೇ ಮಾಡಿದಂಗೆ ಅಣ್ಣ. ಅದೇ ನಮ್ ಚಂದು ಏನು ಮಾತಾಡಲ್ಲ, ಮಾಡಿ ತೋರಿಸ್ತಾನೆ. ಪ್ರೊಫೆಷನಲ್ ಗಾಡಿ ಕೆಲಸ ನಾವು ಗಾಡಿ ಕೆಲಸ ಮಾಡಿ ಇಟ್ಟಾರೆ. ನನ್ನ ಕಾಲು ನೋಡಿದ್ರೆ ನನಗೆ ಅಜೀಬ್ ಆಗ್ತಿದೆ, ಹಂಗೆ ಮಾಡಿಟ್ಟೆ ನಾನು. ಇನ್ನೇನು ಬಂದೇ ಬಿಟ್ವಿ, ಇನ್ನು ಕೆಲವೇ ನಿಮಿಷಗಳಲ್ಲಿ ರಾಣಿಝರಿ ಕೆಲವೇ ಸೆಕೆಂಡ್ಗಳಲ್ಲಿ ರಾಣಿಝರಿ ವ್ಯೂ ಪಾಯಿಂಟ್ ನೋಡ್ತೀವಿ. ಹೆಚ್ಚು ಕಮ್ಮಿ ಒಂದು 50 ಮಿನಿಟ್ಸಿಂದ ಇಲ್ಲಿ ನೋಡಿ ನೆಕ್ಸ್ಟ್ ಲೆವೆಲ್ ಆಗಿದೆ. ಖುಷಿಗೆ ಶಿಳ್ಳೆ ಎಲ್ಲ ಹೊಡಿತೀಯ ನಾನು. ಸ್ವರ್ಗ ನೋಡ್ಬೇಕು ಅಂದ್ರೆ ಸಾಯ್ಬೇಕು ಅಂತಾನೆ ಏನಿಲ್ಲ, 1000 ರೂಪಾಯಿ ಖರ್ಚು ಮಾಡ್ಕೊಂಡು ಇಲ್ಲಿಗೆ ಬಂದ್ರೆ ಸಾಕು. ಎಂತ ಮಾತು. ಬಂದ್ವಿ ಗಾಯ್ಸ್, ರಾಣಿಝರಿ ವ್ಯೂ ಪಾಯಿಂಟ್. ಸಕ್ಕತ್ತಾಗಿದೆ. ಕ್ಯಾಮ್ರಾದಲ್ಲಿ ಹೆಂಗ್ ಕಾಣಿಸ್ತಿದೆಯೋ ಗೊತ್ತಿಲ್ಲ, ರಿಯಲ್ ಆಗಿ ನೋಡಿದ್ರೆ ಮಾತ್ರ ಮೋಡಾದ್ಮೇಲೆ ಇದೀವಿ ನಾವು. ನೆಕ್ಸ್ಟ್ ಲೆವೆಲ್. ಇಲ್ಲಿ ನೋಡಿ ದಿಸ್ ಈಸ್ ದ ಹೆವೆನ್ ಗೈಸ್. ಎಂಥ ಪ್ಲೇಸಿಗೆ ಬಂದಿದ್ದೀವಿ ಅಂದರೆ ಇವಾಗ ನಿಮಗೆ ತೋರ್ಸೋಕೆ ಕಳೆದೋಗ್ಬಿಡ್ತೀರಾ. ಕಾರ್ತಿಕ್ ತೋರ್ಸಲ್ಲ. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಗೊತ್ತಾಗತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ರಿಯಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಮಾತ್ರ ಸೈಕ್ ಆಗಿದೆ. ಇನ್ನೂ ಮೇಲಿದೆ, ಹೋಗ್ತೀವಿ. ಈ ಸೈಡ್ ಅಂತೂ ನೋಡೋಕ್ಕೆ ಅಯ್ಯೋ ಮುಚ್ಕೊಂಡೋಯ್ತು. ಇವಾಗ ತಾನೇ ಮೋಡ ಮುಚ್ಕೊಂತು. ಇನ್ನೊಂದು ಕ್ಲಿಪ್ ಇದೆ, ಅದನ್ನ ಹಾಕ್ತೀವಿ. ಸಕ್ಕತ್ತಾಗಿದೆ ಮಾತ್ರ ಎಕ್ಸ್ಪೀರಿಯನ್ಸು. ಮಳೆ ಬರ್ತಾ ಇದೆ, ಮತ್ತೆ ಸ್ಟಾರ್ಟ್ ಆಯ್ತು ಮಳೆ. ನಾವು ಸಮುದ್ರದ ಮಟ್ಟದಿಂದ ಎಷ್ಟೋ 1000 ಅಡಿ ಮೇಲಿದ್ದೀವಿ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಫುಲ್ಲು ಫಾಗ್ ಇದೆ ಇವಾಗ, ಮಳೆಗಾಲ ಅನ್ನೋದಕ್ಕಿಂತ ಪೀಸ್ ಆಗಿದೆ. ಅಲ್ಲಿ ತೋರಿಸು, ಯಾಕೆ ಕಾಣೋದೇ ಇಲ್ಲ, ಏನು ಕಾಣಿಸ್ತಿಲ್ಲ ನಿಮಗೆ, ವೈಟ್ ಕಾಣಿಸ್ತಿದೆ ಅಷ್ಟೇ. ಅದ್ರ ಕೆಳಗಡೆ ಎಷ್ಟು ಆಳ ಗ್ರೀನರಿ ಇದೆ ಅಂದರೆ ಏನು ಗೊತ್ತಾ, ನನಗೆ ಇಲ್ಲಿಂದ ನೋಡಿದ್ರೆ ಒಂದು ನೆನಪಾಗ್ತಿದೆ. ಆ ಫೋರ್ಟಿಂದ ಹುಡುಗಿ ದುಃಖದ ಗೊತ್ತಾ, ಯಪ್ಪ ನೋಡಿ. ಹುಷಾರು, ಹುಡುಗಿ ಜೊತೆ ಬರೋಕ್ಕೆ ಹೋಗ್ಬೇಡಿ, ಫ್ರೆಂಡ್ಸ್ ಜೊತೆ ಬನ್ನಿ, ಮಜಾ ಮಾಡ್ಬೋದು. ಅಲ್ಲ ಹಿಂಗೆ ಹುಡುಗಿ ದೂಕಿದ್ರು ಈ ಥರ ಜಾಗದಲ್ಲಿ ಕಾಣೋದೇ ಇಲ್ಲ. ನೀವು ಇಲ್ಲಿ ಬಿದ್ರೂ ಎಲ್ಲಿ ಹೋದ್ರಿ ಅಂತಲೂ ಗೊತ್ತಾಗಲ್ಲ, ಸುಳಿವೇ ಇರಲ್ಲ. ಅದಕ್ಕೆ ಬೇಕು ಪ್ರಾಣಿ ಬಂದು ತಿನ್ಕೊಂಡು ಹೋಗಿರೋದು ಅಷ್ಟೇ. ಪ್ಲೇಸಿಗೆ ಬರಕ್ಕೆ ಹೋಗ್ಬೇಡಿ, ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಏನೇನೋ ಮಾತಾಡ್ತೇನೆ. ಅವನು ಒಂಥರ ಅವ್ನು ಕೂದಲು ಬಿಟ್ಟಿರೋ ಸ್ಟೈಲ್ ನೋಡ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್. ರಾಮಚಂದ್ರ ಆಚಾರ್ಯರ ತರ ಕಟ್ಕೊಂತ ಇದ್ದಾನೆ. ಹಲೋ ಕ್ಯಾಪ್ಟನ್. ಓಹೋ ರಾಮಚಂದ್ರ ಆಚಾರ್ಯರು, ನಮಸ್ಕಾರ. ನಾಗವಲ್ಯ ಕನ್ವರ್ಟ್ ಆದ. ಕ್ಲಿಯರ್ ಆಗ್ತಿರೋದು ನೋಡಿ. ಎಲ್ಲ ಒಟ್ಟಿಗೆ ಹಾಕತ್ತಾಗಿ नाइस व्यू. वीडियो छोड़ा, हमारा वीडियो. लेट्स गो, चलो जा मैं देखा ನೋಡಿ. ಕ್ಲಿಯರ್ ಆಗ್ತಾ ಇದೆ, ಕ್ಲಿಯರ್ ನೋಡಿ ಗೈಸ್. ಮೋಡದ ಮೇಲಿದ್ದೀವಿ. ಗೈಸ್ ಅಲ್ಲಿ ತನಕ ಹೋಗ್ಬೋದು ಮೇಲ್ಗಡೆ. ಇವಾಗ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ. ಅಲ್ಲಿ ಹೋಗೋಣ ಬೇಡ? ಹೋಗ್ಲೇಬೇಕು, ಬರಲ್ಲ. ಇಲ್ಲಿ ಗಂಟ ಬಂದು ಅಲ್ಲಿ ಮೇಲ್ಗಡೆ ನೋಡ್ಕೊಂಡು ಹೋಗ್ತಾನೆ ಇಲ್ಲಾದ್ರೂ ಕಾಣತ್ತೆ. ಪೀಕ್ ಪಾಯಿಂಟ್ ಅಲ್ರಿ, ಏನು
ಅವ್ರಿಗೆ ತೋರ್ಸಲ್ಲಿ ಅಲ್ಲಿ ಹತ್ತಿರೋರಿಗೆ ಎಲ್ಲೋ ಕಾಣ್ತಪ್ಪ ಇಲ್ಲಿ ಅಷ್ಟು ದೂರ ಹತ್ತಿದ್ದಾರೆ. ನಾವಲ್ಲಿ ಹೋಗೋಣ ಅನ್ಕೊಂಡು ಬೇಡ ಅಂತ ಮತ್ತೆ ಸುಮ್ಮನಾಗಿದ್ದೀವಿ. ಡ್ಯಾನ್ಸ್ ಮಾಡ್ತಿದ್ದಾರೆ. ಗೈಸ್ ಏನು ಗೊತ್ತಾ, ಇವ್ನು ಬರತ್ತೆ ಅಂದ್ರೆ ಮಿಸ್ಸಾಗಿ ಬಿದ್ದುಬಿಟ್ಟಾನೆ, ಬೆಟ್ಟನೇ ಕುಸ್ತು ಬಿಡತ್ತೆ. ಬರತ್ತಾ ಬೀಳಕೋಬೇಡ ಕಣ, ಬೆಟ್ಟ ಕುಸ್ತು ಬಿಡತ್ತೆ. ಬೀಳಲ್ಲ ಬಿಡು ಮಚ್ಚಿ. ಇವನೇನಾರ ಬಿದ್ರೆ ಒಂದ್ಸಲ ರಾಣಿ ಜೊತೆ ಅಲ್ಲಾಡ್ಬಿಡ್ತಾಳೆ. ಕಾರ್ತಿ ನೋಡಿ ಇಲ್ಲಿ ಕೊಚ್ಚೆ ಸಿಡ್ಸ್ಕೊಂಡು, ಇವ್ ಮುಖ ನೋಡ್ರಿ ಇಲ್ಲಿ ಕೊಚ್ಚೆ ಸಿಡ್ಸ್ಕೊಂಡು ನೀನೆ ಕಟ್ಟೆ ಮೇಲಿಂದ ಮಾಡ್ತೀನಿ. ಹೋಗ್ಲಿ, ನಿಮ್ ಫ್ರೆಂಡ್ಸ್ ಬಗ್ಗೆ ಹೇಳಿ. ನನ್ನ ಮಕ್ಕಳು 3 ಬಿಟ್ಟು ಇದ್ಬಿಟ್ಟವ್ರೆ. ಮಾನ ಮರ್ಯಾದೆ ಏನು ಇಲ್ಲ. ಲೋಪರ್ ನನ್ನ ಮಕ್ಕಳ ನೀವೇ ಕಲಿಸ್ಬೇಕಪ್ಪ, ಬುದ್ಧಿ ನೀವೇ ಕಲಿಸ್ಬೇಕು. ನಮ್ಮ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಇಲ್ಲಿ ನೋಡಿಲ್ಲಿ ನಿಮ್ ಡ್ರೆಸ್ ಏನೂ ಆಗಿಲ್ಲ. ಫೋನ್ ತಂದ್ಬಿಡ್ತೀನಿ. ಐಫೋನು ಬರೋ ಶೂಸು, ನೀನಾದ್ರೆ ಐಫೋನು. ನೋಡಲಿ ಸ್ಲಿಪ್ಪರು ಎರಡೇ ಸತಿ ನೀವೇ ತಗೊಂಡು ಮಗನೇ ಎಲ್ಲ ವಿಡಿಯೋ ನೋಡ್ಬೇಕಾದ್ರೆ ಬರ್ರ ಮರತಾಸಲ್ಲ ಏನಾಯ್ತು? ಹೋಗಲ್ಲ ನೋಡಿ
ಗೈಸ್ ಸೂರ್ಮನೆ ಫಾಲ್ಸಿಗೆ ಹೋಗಿದ್ವಿ, ಅಲ್ಲಿ 5 o'clock ಕ್ಲೋಸ್ ಅಂತೆ. ಮತ್ತು ಇನ್ನೇನು ಕ್ಲೋಸ್ ಅಂತ ಅಂದ್ರೆ ಅದಕ್ಕೆ ಮತ್ತೆ ವಾಪಸ್ ಬರ್ತಾಯಿದ್ದೀವಿ. ನೋಡೋಣ ಇವಾಗ ಏನು ಮಾಡೋದು, ಎಲ್ಲಿ ಹೋಗೋದು ಮತ್ತು ಏನು ಎಲ್ಲ ನೋಡೋಣ. ಬಟ್ ಇಲ್ಲಿ ಬ್ರಿಡ್ಜ್ ಮೇಲೆ ನಿಂತಿದ್ವಿ, ವ್ಯೂ ನೋಡ್ರಿ ಸಖತ್ತಾಗಿದೆ. ಸೇಮ್ ಲೀಚ್ ಇದ್ದಂಗೆ ಇದೆ ನೋಡೋದು ಗೈಸ್. ಬೆಳಗಿಂದ ತಿರುಗಿಸಿ 5:30 ಊಟ ಕರ್ಕೊಂಡ್ಬಂದಿದೆ ಗೈಸ್. ಅವನಿಗೆ ಲೀಚ್ ಕಚ್ಚಿರೋದು ನೋಡ್ರಿ, ತೋರ್ಸಲ್ ಮತ್ತೆ ರಕ್ತ ಈದಿ ಒಳಗಡೆ ಚಪ್ಪಲಿ ಫುಲ್ ರಕ್ತ ಆಗಿತ್ತು, ತೆಗಿಯೋದು ರಕ್ತ ಸುರಿಸಿ. ಇಲ್ಲ ಪಾದದ ಹತ್ರ ಇದೆ ನೋಡಿ, ಸೈಡಲ್ಲಿ ನೋಡಿ ಕೆಂಪು ಆಗ್ಬಿಟ್ಟಿದೆ ರಕ್ತ. 5 ಜನದಿಂದ ನನ್ನ ಸೂರ್ಮನೆ ಫಾಲ್ಸ್ ಮಿಸ್ ಆಗಿದೆ. ನಿನ್ ಸುಮ್ಮನೆ ಫಾಲ್ಸಾ? ಯಾವಾಗ ನಿಂದು? ರಾತ್ರಿ ಸಂಜೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ನಮ್ಮ ಥರ ಆಗಿದೆ ಅನ್ಸುತ್ತೆ ನಮ್ಮ ಪ್ರಕಾರ. ನೋಡ ವಿಡಿಯೋ ಕಟ್ತೀವಿ ಅಲ್ಲ ಏನಪ್ಪ ಎರಡು ಬೆಳಗಿಂದ ಗೈಸ್ ಅದು ಕಾರು ಫಾಸ್ಟಾಗಿ ಬಂದು ಕಂಟ್ರೋಲ್ ಸಿಗದೆ ಹಂಗೆ ಹೋಗಿರೋದು. ಕಲ್ಬಡೆಯಾಗಿದೆ ನಾನೇ ಬಿಟ್ಟ ದೋಣಿ, ನಿನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಅವಳು ತುಂಬಾ ಮೌನಿ. ಮೊದಲಿನಿಂದ ಮೋಹಿಸುವೆನು ಮರಳಿ ಬಂದರೆ ಅವಳು, ನನಗೂ ಗೊತ್ತು ಅವಳು ಬರಳು ನನ್ನ ಸ್ವಪ್ನದಲ್ಲಿ. ಹೃದಯದ ಗೋಡದೊಳಗಡೆ ಎಂದು ಹರಡದ ಹೂವಿನ ಬೆಳವಣಿಗೆ ಎಲ್ಲಿಗೋ ಹೊರಟು ಹೋಗಿದೆ, ನಂಗೂ ತಿಳಿಯದೆ ನನ್ನಯ ಮುಗುಳು ನಗೆ. ಫುಲ್ಲು ಏನಾಗಿದೆ ಕೈಯಲ್ಲಿ ಹೊಡ್ಸ್ಬೇಡ ಗೈಸ್, ಕಾರ್ತಿಕ್ ಅಂತ. ಉಂಟಾಗಿದೆ. ನಮ್ಗೆ ಡ್ರೈವರಿಗೆ ಏನು ಕಾಣ್ತಾ ಇಲ್ಲ. ಫುಲ್ ಫಾಗ್ ತುಂಬ್ಕೊಂಬಿಟ್ಟಿದೆ. ಅಲ್ಲ ಏಯ್ ಇಳಿದು ವರ್ಷೋ ಅಲ್ಲ ನಮ್ಮ ಡ್ರೈವರ್ ಬಾಡಿ ಫುಲ್ ಹೀಟಿಗೆ ಫಾಗ್ ಆಗಿದೆ. ಎಸಿ ಹಾಕಿದ್ರೆ ಹೋಗ್ತಿಲ್ಲ. ಫುಲ್ ಎಸಿ ಹಾಕಿದ್ದೀನಿ, ಹೈಗೆ ಇಟ್ಟು ಎಲ್ಲದಕ್ಕೂ ಹಾಕಿದ್ದೀನಿ. ವೈಪರಿಗೆ ಹಾಕಿಲ್ಲ, ನಾರ್ಮಲ್ ಅಲ್ಲಿ ಇಟ್ಟಿರೋದು. ಹೋಗ್ ಕ್ಲಿಯರ್ ಆಗ್ತಿಲ್ಲ. ನಾನು ಅದೇ ನೋಡಿದೆ, ಪಟ್ಟಂತ ಕ್ಲಿಯರ್ ಆಗಲ್ಲ ಅಂತ. ಹಿಂದ್ಗಡೆ ಗ್ಲಾಸ್ ಇಳಿಸಿದ್ದೀರಾ? ಇಲ್ಲ ಆ ಕಡೆ ಈ ಕಡೆ ಹೇಳ್ಸಿದ್ವಿ, ಈಗ ಹೇಳಿಸ್ತೇನೆ ನಾನು. ಅವಾಗಲೇ ನಾವು ಈಗ ಹೇಳ್ಸಿದ್ ಕಾಣಲ್ಲ, ನೀನು ಹೇಳಿಸ್ತೇ ಅಂತ. ಎಲ್ಲ ಕಡೆ ಏರ್ಸಿದ್ರೆ ಹೋಗತ್ತಾ? ಹೆಂಗ್ ಕಟ್ಟಿದೆ ಗೊತ್ತಾ? ಹೋಗ್ತಾನೆ ಇಲ್ಲ. ಒಂದ್ಸಲ ಎದುರುಗಡೆ ಹೋಗಿ ಗುದ್ದೆ ಬಿಡ್ತಿದ್ದೆ. ಮತ್ತೆ ಡಿಕ್ಕಿ ಓಪನ್ ಇರ್ಬೇಕು. ಅವ್ನು ಐ ಬಿ ಮೇಲೆ ಬನ್ನಪ್ಪ, ರೈಟಿಗೆ ಹೇಳ್ದೆ. ಅವನು ಮೈ ಮೇಲೆ ಹೇಳ್ತಾನೆ, ನಾನು ಮೈ ಮೇಲೆ ಹೇಳ್ತೀನಿ. ಅವ್ನು ಸೈಡಿಗೆ ಹೋದ. ಆಮೇಲೆ ಹಲೋ ಗೈಸ್, ಎಲ್ಲರೂ ಮನೆಗೆ ಬಂದ್ವಿ ಇವಾಗ. ಟ್ರಿಪ್ ಎಲ್ಲ ಮುಗಿಸ್ಕೊಂಡು. ಹೆಂಗಿತ್ತಪ್ಪ ಟ್ರಿಪ್ಪು? ಉಲ್ಲಾಸ್ ಎಂಜಾಯ್ ಮಾಡಿದ್ಯಾ? ಫುಲ್ ಎಂಜಾಯ್. ಹೆಂಗಿತ್ತು ಟ್ರಿಪ್ಪು? ಅಡ್ವೆಂಚರ್ ಫುಲ್ಫಿಲ್ಡ್. ಭರತ್ ರಾಜ್ ಹೆಂಗಿತ್ತು ಟ್ರಿಪ್ಪು? ಚೆನ್ನಾಗಿ. ಅವ್ನು ಫುಲ್ ಕೊಮೋ. ಗಂಜಾ ಬಿಟ್ಟಿಯಾನೆ. ಚಂದನ್ ಸೂಪರ್, ಚೆನ್ನಾಗಿತ್ತು. ಮತ್ತೆ ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ? ಟ್ರಿಪ್ ಮಾಡೋದಿದ್ರೆ ಸ್ಟೇ ಆಗೋ ಥರ ಮಾಡ್ತೀವಿ. ನೋಡೋಣ ನೆಕ್ಸ್ಟ್ ಎಲ್ಲರೂ ಒಂದು ಕಡೆ. ಔಟ್ ಆಫ್ ದಿ ಸ್ಟೇಟ್. ಅಕ್ಕೂ ದೊಡ್ಡದಾಗಿ ಹೊಡೆದಪ್ಪ ಏನು. ಬಜೆಟ್ ಅಲ್ಲಿ ಇಟ್ಟಿದ್ಯಾ? ಬಾಯ್ 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 ಭರತ್. ಪ್ಲಸ್ ಬಾಯ್ ಬಾಯ್ ಚಂದನ್. ಗಾಡಿ ಮನೆ ಹೋಗಲ್ವಾ? ಏಯ್ ಬಂದೆ ಸ್ಕೂಟಿಲಿ ಕಣ. ಹಾಂ ನಾ ಹೋಗ್ತೀಯಾ? ಬಾಯ್ ಕಣ್ರು. ಬಾಯ್ 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 ಬಾಯ್. ತಡೆ ಡಿಕ್ಕಿ ಹಾಕಿಲ್ಲ. ಗೈಸ್ ಎಲ್ಲ ಹೋಗ್ತಾ ಇದ್ದಾರೆ. ಇವಾಗ ವ್ಲಾಗ್ ಎಂಡ್ ಮಾಡೋ ಟೈಮ್. ಇವಾಗ ಕುಶಾಲು ಮತ್ತು ಭರತ್ ಹೊರಡ್ತಿದ್ದಾರೆ. ಬಾಯ್ ಕಣ್ರು, ಹುಷಾರಾಗಿ ಹೋಗ್ರಿ, ಸೇಫಾಗಿ ಹೋಗ್ರಿ.
ನಮ್ದೆಲ್ಲ ಕಾಂಪ್ಲಿಮೆಂಟ್ ಕೇಳ್ತು, ನಿನ್ ಕಾಂಪ್ಲಿಮೆಂಟ್ ಹೇಳಲಿಲ್ಲ. ನನಗೆ ತುಂಬ ಖುಷಿ ಆಯಿತು, ಮಸ್ತ್ ಮಜಾ ಮಾಡಿದ್ವಿ. ನೋಡಿ ಮಜಾ ಮಾಡಿರೋ ಪ್ರೂಫ್ ಇಲ್ಲೇ ಇದೆ. ಇದು ಮಜಾ ಅಲ್ಲ, ವ್ಯತೆ ಅಂತಾರೆ. ಬಾಯ್ ಬಾಯ್. ತುಂಬಾ ದಿನ ಕವರ್ ಆಗಿಲ್ಲ ಅಂತ ಹುಷಾರ್ ಬಾಯ್ ಬಾಯ್ ಬಾಯ್. ಹುಷಾರ್ ಹೋಗಿ ಬಾಯ್ ಬಾಯ್ ಬಾಯ್. ಸಿ ಯು ಟುಮಾರೋ. ನೆಕ್ಸ್ಟ್ ಕ್ರಿಯೇಟ್ ಅವರ ಹಾಂ ಬಾಯ್ ಗೈಸ್. ಇವತ್ತಿಗಿಷ್ಟೇ, ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.